ಸೊ ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್. ಅಂಡ್ ನಿಮ್ಗೆಲ್ಲ ಗೊತ್ತೇ ಇದೆ, ಒಂದೆರಡು ದಿನದಿಂದ ಟಾಟಾದವರು EV ಡೇ ಅಂತ ಒಂದು ಇವೆಂಟ್ ಒಂದು ಮಾಡಿದ್ರು. ಸೊ ಅದರಲ್ಲಿ ಟಾಟಾದ EV ಒಂದಷ್ಟು ವಿಷಯಗಳನ್ನೆಲ್ಲ ಅವರು ಹೊರಗೆ ತಂದಿದ್ರು, ಟೆಕ್ ಎಲ್ಲ ತಂದಿದ್ರು. ಅದ್ರ ಜೊತೆಗೆ ನಮಗೆ ಟಾಟಾ ಹ್ಯಾರಿಯರ್ EV ಏನಿದೆ ಅದನ್ನು ಕೂಡ ಅವರದಲ್ಲಿ ಶೋಕೇಸ್ ಮಾಡಿದ್ರು. ಸೊ ಟಾಟಾ ಹ್ಯಾರಿಯರ್ EV ಇದೇ ಫಸ್ಟ್ ಏನಲ್ಲ ಹೊರಗಡೆ ಬರ್ತಿರೋದು. ನಮಗೆ ಲಾಸ್ಟ್ ಆಟೋ ಎಕ್ಸ್ಪೋದಲ್ಲಿ ಆಗಿರ್ಬೋದು, ಅಂಡ್ ಅದಕ್ಕಿಂತ ಮುಂಚಿನ ಆಟೋ ಎಕ್ಸ್ಪೋದಲ್ಲಿ ಜಸ್ಟ್ ಅದರ ಕಾನ್ಸೆಪ್ಟ್ನೆಲ್ಲ ತಂದಿದ್ರು. ಅಂಡ್ ಈ ಒಂದು ಆಟೋ ಎಕ್ಸ್ಪೋದಲ್ಲಿ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ತೋರಿಸಿದ್ರು. ಅಂಡ್ ಮೊನ್ನೆ ನಡೆದಂತಹ ಈ ವಿಡಿಯೋಲ್ಲೂ ಕೂಡ ಅದನ್ನ ತೋರಿಸೋದಷ್ಟೇ ಬಿಟ್ಟು ಅದರ ಯಾವುದೇ ಫೀಚರ್ಸ್ ಯಾವ್ದನ್ನೂ ಹೊರಗೆ ಹಾಕಿರ್ಲಿಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಟಾಟಾ EV ಹ್ಯಾರಿಯರ್ ಅಥವಾ ಟಾಟಾ ಹ್ಯಾರಿಯರ್ EV ಅಲ್ಲಿ ಏನೆಲ್ಲ ಇರ್ಬೋದು, ಅದರಲ್ಲಿ ಏನೇನು ಫೀಚರ್ಸ್ ಇರ್ಬೋದು ಅನ್ನೋದನ್ನ ನೋಡ್ತಾ ಇದೀವಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇದಾಗಿ ಡಿಸೈನ್ ಬಗ್ಗೆ ಮಾತಾಡೋಣ. ನಿಮ್ಗೆಲ್ಲ ಗೊತ್ತೇ ಇದೆ, ಈ ಟಾಟಾ ಹ್ಯಾರಿಯರ್ ಮತ್ತೆ ಟಾಟಾ ಹ್ಯಾರಿಯರ್ EV ಏನಿದೆ ಸೇಮ್ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಡಿಸೈನ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಫ್ರಂಟ್ ಅಲ್ಲಿ ನಾವು ನೋಡುವಾಗ ನಮಗೆ ಗ್ರಿಲ್ ಏನಿದೆ ಅದು ನಮಗೆ ಕ್ಲೋಸ್ ಗ್ರಿಲ್ ಆಗಿರುತ್ತೆ. ಅಫ್ಕೋರ್ಸ್ ನಮಗೊಂದು EV ಆಲ್ಮೋಸ್ಟ್ ಎಲ್ಲ ಕಾರ್ಗಳಲ್ಲೂ ಕೂಡ ಅಷ್ಟೇ ನಮಗೆ ಫ್ರಂಟ್ ಅಲ್ಲಿ ಗ್ರಿಲ್ ಕ್ಲೋಸ್ ಆಗಿರುತ್ತೆ. ಅಂಡ್ ಅದು ಬಿಟ್ಟು ನಮಗೆ ಡಿಸೈನ್ ಎಲಿಮೆಂಟ್ ಎಲ್ಲ ಆಲ್ಮೋಸ್ಟ್ ಸೇಮ್ ಅಂತ ಅನ್ಬೋದು. ಅಂಡ್ ಫ್ರಂಟ್ ಅಲ್ಲಿ ಇರುವಂತ ಗ್ರಿಲ್ ಅಲ್ಲಿ ನಾವು ವರ್ಟಿಕಲ್ ಸ್ಲಾಟ್ಸ್ ನೋಡಬಹುದು ಈ ಒಂದು EV ಅಲ್ಲಿ. ಅಂಡ್ ಸೈಜ್ ಆಗಿರ್ಬೋದು ಅಥವಾ ವೆಯ್ಟ್ ಆಗಿರ್ಬೋದು, ವೆಯ್ಟ್ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಸೈಜ್ ಅಲ್ಲಿ ನಮಗೆ ಸೇಮ್ ಇರುತ್ತೆ. ಅಂಡ್ ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇದೆ, ಟಾಟಾ ಹ್ಯಾರಿಯರ್ ಅನ್ನೋದು ಒಂದು 5 ಸೀಟರ್ ಅಂಡ್ ಇದು ಕೂಡ ನಮಗೆ 5 ಸೀಟರ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಎಲ್ರಿಗೂ ಇರುವಂತಹ ಒಂದು ಡೌಟ್ ಏನಂದ್ರೆ, ಟಾಟಾ ಹ್ಯಾರಿಯರ್ EV ಏನಾದ್ರು ಬಂದ್ರೆ ಎಷ್ಟಿಂದ ಪ್ರೈಸ್ ಎಷ್ಟಿರ್ಬೋದು ಅಂತ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಟಾಟಾ ಹ್ಯಾರಿಯರ್ ಏನಿದೆ ಐಸ್ ವರ್ಷನ್ ಏನಿದೆ ಅದು ನಮಗೆ ಒಂದು 16-18ರಿಂದ ನಮಗೆ 30 ತನಕ ಅದೊಂದು ಅವೈಲೇಬಲ್ ಇದೆ. ಬಟ್ ಇದರ ಬೇಸ್ ವೇರಿಯಂಟ್ ನಮಗೆ 30 ಲಕ್ಷದಿಂದ ಸ್ಟಾರ್ಟ್ ಆಗ್ಬೋದು ಅನ್ನೋದು ಎಲ್ಲರ ಒಂದು ಊಹೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಐಸ್ ಎಂಜಿನ್ ಕಂಪೇರ್ ಮಾಡಿದ್ರೆ EV ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಇರುತ್ತೆ. ಎಕ್ಸಾಂಪಲ್ ನಾವು ನೋಡಿದ್ರೆ ನೆಕ್ಸಾನ್ ಏನಿದೆ, ನೆಕ್ಸಾನ್ ಐಸಿಗೂ ಮತ್ತೆ ನೆಕ್ಸಾನ್ EVಗೂ ಒಂದಷ್ಟು ಡಿಫ್ರೆನ್ಸ್ ಇದೆ ಪ್ರೈಸ್ ಅಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ಬರುವಂತಹ EV ಏನಿದೆ ಹ್ಯಾರಿಯರ್, ಅದು ಕೂಡ ಆಲ್ಮೋಸ್ಟ್ ಒಂದು 30 ಲಕ್ಷದಲ್ಲಿ ಬೇಸ್ ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಮಾತುಗಳು ಬರ್ತಾ ಇದೆ. ಸೊ ಹಾಗಾಗಿ ಆಲ್ಮೋಸ್ಟ್ ಏನಿಲ್ಲ ಒಂದು 28ರಿಂದ 30 ನಮಗೆ ಅದರ ಒಂದು ಬೇಸ್ ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ. ಇನ್ನು EV ಅಂದ ಕೂಡಲೇ ಎಲ್ರಿಗಿರುವಂತಹ ಒಂದು ಡೌಟ್ ಏನಂದ್ರೆ, ಎಷ್ಟು ಕಿಲೋಮೀಟರ್ ರೇಂಜ್ ಕೊಡ್ಬೋದು ಅಂತ. ನಿಮ್ಗೆ ಗೊತ್ತೇ ಇದೆ, ಪಂಚ್ ಆಗಿರ್ಬೋದು, ನೆಕ್ಸಾನ್ ಆಗಿರ್ಬೋದು, ಇವೆಲ್ಲನೂ ಕೂಡ 400ರಿಂದ 450 ಆ ಒಂದು ಕಿಲೋಮೀಟರ್ನ ರೇಂಜ್ ಕೊಡುತ್ತೆ. ಸೊ ಹಾಗಾಗಿ ಹ್ಯಾರಿಯರ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಜಾಸ್ತಿ ದೊಡ್ಡದಾಗಿರುವಂಥ ಬ್ಯಾಟ್ರಿ ಅದಲ್ಲಿ ಹಿಡಿಸುತ್ತೆ. ಸೊ ಹಾಗಾಗಿ ಅದರ ರೇಂಜ್ ಏನಿಲ್ಲ ಅಂದ್ರೂ ಕೂಡ ಒಂದು 500 ಕಿಲೋಮೀಟರ್ ಪ್ಲಸ್ ಇರುತ್ತೆ, 500 ಪ್ಲಸ್ ಇರುತ್ತೆ. ಅಂಡ್ ಇವಾಗ ನಿಮಗೆಲ್ಲ ಗೊತ್ತೇ ಇದೆ, ಇತ್ತೀಚೆಗೆ ಬಂದಿರುವಂತಹ ಮಹೀಂದ್ರಾದ XCV9e ಆಗಿರ್ಬೋದು, BE6 ಆಗಿರ್ಬೋದು, ಇವೆಲ್ಲನೂ ಕೂಡ ನಮಗೆ 500 ಕಿಲೋಮೀಟರ್ನ ಹೆಚ್ಚಿನ ರೇಂಜನ್ನೇ ಕೊಡ್ತಾ ಇದೆ. ಹಾಗಾಗಿ ಹ್ಯಾರಿಯರ್ ಕೂಡ ಆ ಒಂದು ಸೆಗ್ಮೆಂಟ್ ಅಲ್ಲಿ ಬರೋದ್ರಿಂದ ಸೊ ಅದರ ಒಂದು ರೇಂಜ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಏನಿಲ್ಲ ಅಂದ್ರೆ ಒಂದು 500 ಕಿಲೋಮೀಟರ್ಸ್ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಿದ್ರೆ ಇಂಟೀರಿಯರ್ ಬಗ್ಗೆ ನೋಡೋದಾದ್ರೆ, ಇಂಟೀರಿಯರ್ ಅಂತಹ ಜಾಸ್ತಿ ಚೇಂಜಸ್ ಏನು ಕಂಡು ಬರಲ್ಲ. ಯಾಕಂದ್ರೆ ನಾವು ಲಾಸ್ಟ್ ನೋಡಿದ್ವಲ್ಲ, ನೆಕ್ಸಾನ್ ಮತ್ತೆ ಇದಾಗಿರ್ಬೋದು, ಯಾವುದು ನೆಕ್ಸಾನ್ EV ಆಗಿರ್ಬೋದು ಅಥವಾ ಕರ್ವ್ EV ಆಗಿರ್ಬೋದು, ಇವೆಲ್ಲಾನು ಕೂಡ ಇಂಟೀರಿಯರ್ ಅಂತಹ ಒಂದು ದೊಡ್ಡ ಡಿಫ್ರೆನ್ಸ್ ಏನು ಬರಲ್ಲ. ಹಾಗಾಗಿ ಇದರಲ್ಲೂ ಕೂಡ ನಮಗೆ 12.5 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು ಅಂಡ್ 10 ಇಂಚಿನ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು, ಇವೆಲ್ಲಾನು ಕೂಡ ನಮಗೆ ಇದರಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಫ್ರಂಟ್ ಅಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಆಗಿರ್ಬೋದು. ಅಂಡ್ ಆಲ್ಮೋಸ್ಟ್ ಇವಾಗ ಏನು ಹ್ಯಾರಿಯರ್ ಅಲ್ಲಿ ಇರುತ್ತಲ್ಲ ಆ ಒಂದು ಫೀಚರ್ನೇ ಅದೇ ರೀತಿಯಾದಂಥ ಇಂಟೀರಿಯರ್ ನಾವು ಇದರಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಒಂದೇ ಡಿಫ್ರೆನ್ಸ್ ನೋಡ್ಬೋದು ಅಂದ್ರೆ, ಸೊ ಐಸ್ ಎಂಜಿನ್ ಇರುವಂತಹ ಇನ್ಫಾರ್ಮೇಶನ್ ಇದರಲ್ಲಿ ಇರಲ್ಲ. ಇದರಲ್ಲಿ ನಮಗೆ ಬ್ಯಾಟರಿ ರೇಂಜ್ ಆಗಿರ್ಬೋದು, ಇನ್ನು ಯಾವಾಗ ಚಾರ್ಜ್ ಆಗಬೇಕು, ಎಷ್ಟು ಚಾರ್ಜ್ ಆಗುತ್ತೆ, ಎಷ್ಟು % ಬ್ಯಾಟರಿ ಇದೆ, ಎಲ್ಲಿ ತನಕ ಹೋಗುತ್ತೆ, ಈ ರೀತಿಯಾದಂತಹ EVಗೆ ಬೇಕಾದಂತಹ ಬ್ಯಾಟರಿ ಹೆಲ್ತ್ ಆಗಿರ್ಬೋದು. ಸೊ ಈ ರೀತಿಯಾಗಿ EVಗೆ ಬೇಕಾದಂತಹ ಇನ್ಫಾರ್ಮೇಶನ್ಸ್ ಎಲ್ಲ ನಮಗೆ ಆ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಸೊ ಆ ಒಂದು ಡಿಫ್ರೆನ್ಸ್ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ, ಟಾಟಾದಲ್ಲಿ ನಮಗೆ ಸೇಫ್ಟಿ ಬಗ್ಗೆ ಯಾವುದೇ ಏನಿಲ್ಲಿ ಒಂದು ಕಾಂಪ್ರಮೈಸ್ ಇರಲ್ಲ ಅಂತಾನೆ ಹೇಳ್ಬೋದು. ಸೊ ಟಾಟಾ ಸ್ಟೀಲ್ ಆಗಿರ್ಬೋದು, ಆ ಒಂದು ಸ್ಟ್ರಾಂಗ್ ಆಗಿರೋ ಸ್ಟೀಲ್ ನಮಗೆ 5 ಸ್ಟಾರ್ ರೇಟಿಂಗ್ ಸಿಗುತ್ತೆ. ಟಾಟಾ ಹ್ಯಾರಿಯರ್ ಮತ್ತು ಸಫಾರಿ ಏನಿದೆ ಆ ಒಂದು ಸೆಗ್ಮೆಂಟ್ ಅಲ್ಲಿ 5 ಸ್ಟಾರ್ ರೇಟಿಂಗ್ ಇರುವಂತಹ ಕಾರು. ಹಾಗಾಗಿ ಇದನ್ನು ಕೂಡ ಅವರು ಯಾವುದೇ ಒಂದು ರೀತಿಲಿ ಯಾವುದೇ ಹಿಂದಕ್ಕೆ ಕೊಡಲ್ಲ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇದರಲ್ಲೂ ಕೂಡ ನಮಗೆ ಸ್ಟ್ಯಾಂಡರ್ಡ್ ಆಗಿ 6 ಏರ್ ಬ್ಯಾಗ್ಸ್ ಆಗಿರ್ಬೋದು, 5 ಸ್ಟಾರ್ ರೇಟಿಂಗ್ಸ್ ಆಗಿರ್ಬೋದು, ಇವೆಲ್ಲನೂ ಕೂಡ ಸಿಗುತ್ತೆ. ಸೊ ಟಾಟಾ ಅಂದ ಕೂಡ ನಾವು ಸೇಫ್ಟಿ ಬಗ್ಗೆ ಯಾವುದು ಕೂಡ ಯೋಚನೆ ಮಾಡಬೇಕಂತ ಅಗತ್ಯನೇ ಬರಲ್ಲ. ಇದಿಷ್ಟು ಟಾಟಾ ಹ್ಯಾರಿಯರ್ EV ಬಗ್ಗೆ ನಮ್ಗೆ ಏನೇನು ಫೀಚರ್ಸ್ ಇರ್ಬೋದು ಅಂತ. ಅಂಡ್ ಇದರ ಒಂದು ಇನ್ಫಾರ್ಮೇಷನ್ಸ್ ಎಲ್ಲ ಹೊರಗೆ ಬಂದ ಕೂಡ ನಾವು ಆದಷ್ಟು ಬೇಗ ಇದರ ಒಂದು ಡೀಟೇಲ್ ಆಗಿರುವಂಥ ವಿಡಿಯೋನ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಸೈನಿಂಗ್ ಆಫ್.